ಸ್ನೇಹಿತರೆ, ನಿಮ್ಮ ಜೊತೆ ಒಂದು ವಿಷಯ ಹಂಚ್ಕೋಬೇಕು. ನನ್ನ ಜೊತೆ ನಡೆದಿದ್ದೆ. ಒಂದು ಹೊಸ ಶರ್ಟ್ ತೊಗೊಂಡ್ಬಿಟ್ಟಿದ್ದೆ. ಆ ಶರ್ಟು, ಕಲರು, ಫಿಟ್ಟು ಎಲ್ಲ ತುಂಬ ಮ್ಯಾಚ್ ಆಗಿತ್ತು ನನಗೆ. ಎಲ್ಲೇ ಹೋದರೂ ಆ ಶರ್ಟ್ ಹಾಕ್ಕೊಂಡು ಹೋಗಬೇಕು. ಆ ರೀತಿ ಒಂದು ಆ ಕ್ರಶ್ ಇರೋದು ಗೊತ್ತಾ ಆ ಶರ್ಟ್ ಮೇಲೆ. ಆ ಕ್ರಶ್ನು ನನಗಿತ್ತು. ಎಲ್ಲಿ ಹೋದರೂ ಆ ಶರ್ಟ್ನ ಹಾಕ್ಕೊಂಡು ಹೋಗಬೇಕು ಅಂತ. ಹಾಗಿರುವಾಗ ಒಂದು ಸತಿ ಅದನ್ನು ಹಾಕ್ಕೊಂಡಾಗ ಎಲ್ಲರೂ ಹೊಗಳಿದ್ದು ಆ ಶರ್ಟ್ನ ನೋಡಿ, ಅಯ್ಯೋ ಎಷ್ಟು ಚೆನ್ನಾಗಿದೆ ನಿನ್ನ ಮೇಲೆ ಅಂತ. ಹೌದಲ್ವಾ ಅಂತ ಆ ಶರ್ಟ್ನ ತೊಗೊಂಡು ಬಂದೆ. ಅದಾದಮೇಲಿಂದ ಆ ಶರ್ಟ್ನ ತೊಗೊಂಡು ಹೋಗಿ ಬೀರೋನಲ್ಲಿ ಇಟ್ಬಿಟ್ಟೆ. ಯಾವುದಾದ್ರೂ ಸ್ಪೆಷಲ್ ಒಕೇಶನ್ ಇದ್ದಾಗ ಮಾತ್ರ ಅದನ್ನು ಹಾಕಬೇಕು ಅಂತ. ಅದಾದಮೇಲೆ ಸುಮಾರು ದಿನ ಕಳೀತು. ಸ್ಪೆಷಲ್ ಒಕೇಶನ್ ಬಂದಾಗ ಮಾತ್ರ ಹಾಕಬೇಕು ಅಂತ ಡಿಸೈಡ್ ಮಾಡಿದ ಶರ್ಟ್ನ ಅದೇ ಅಲ್ಮರನಲ್ಲಿ ಹಾಗೇ ಬಿಟ್ಬಿಟ್ಟಿದ್ದೆ. ಯಾವುದೋ ಒಂದು ದಿನ ಒಂದು ಸನ್ನಿವೇಶ ಬಂತು. ಇವತ್ತು ರೈಟ್ ಟೈಮ್, ಹೌದು ಇವತ್ತು ಹಾಕ್ಬೋದು ಇದನ್ನು ಅಂತ ಅಂದ್ಕೊಂಡು ಆ ಶರ್ಟ್ನ ತೆಗೆದು ನೋಡಿದೆ. ತೆಗೆದಾಗ ಆಶ್ಚರ್ಯ ಏನು ಕಾದಿತ್ತು ಗೊತ್ತಾ? ತುಂಬ ದಿನ ಕಳೆದಿತ್ತಲ್ಲ, ಆ ಶರ್ಟು ತುಂಬ ಸಣ್ಣದ್ದು ಅಂತ ಅನಿಸ್ಬಿಡ್ತು ನನಗೆ. ಎತ್ತಿ ಹಿಂಗೆ ಹಾಕಿ ನೋಡ್ತೀನಿ, ಸೆಟ್ ಆಗ್ತಾಯಿಲ್ಲ. ಅಯ್ಯೋ ದೇವ್ರೆ, ಇದೇನಪ್ಪ ಇಷ್ಟವಾದ ಶರ್ಟು ಟೈಟ್ ಆಗ್ತಿದೆಯಲ್ಲ, ಹಾಕಿದ್ರೂ ಸೆಟ್ ಆಗ್ತಾ ಇಲ್ವಲ್ಲ ಅಂತ ಏನಾದರೂ ಮಾಡಿ ಹಾಕ್ಕೊಬೇಕು. ಸ್ಪೆಷಲ್ ಒಕೇಶನ್ ಬೇರೆ, ಇದನ್ನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಈ ಮನಸ್ಸಲ್ಲಿ, ಹಾಕ್ಕೊಂಡೇಬೇಕು ಅಂತ ಹಾಕ್ಕೊಳ್ಳೋಕೆ ಟ್ರೈ ಮಾಡಿದೆ. ಇಲ್ಲಿ ಸ್ವಲ್ಪ ಸ್ಟಿಚಸ್ ಬಿಟ್ಟೋಯ್ತು. ಸರಿ ಏನೋ ಒಂದು ಮಾಡೋಣ, ಹಾಕೋಣ ಅಂತ ನೋಡಿದ್ರೆ ಗುಂಡಿ ಎರಡೂ ಕಲ್ಸ್ಕೊಂಡ್ಬಿಡ್ತು. ಒಂದು ಅನಿಸ್ತು ಸ್ನೇಹಿತರೆ, ಇದಿಷ್ಟೆಲ್ಲ ಕಾಪಾಡಿ ಇಷ್ಟೆಲ್ಲ ಜೋಪಾನವಾಗಿ ಇಟ್ಟು ಈ ಬಟ್ಟೆನ ಹಾಕ್ಕೋಬೇಕು ಅಂತ, ಅಷ್ಟು ಫೇವ್ರೆಟ್ ಬಟ್ಟೆ ಅಲ್ವಾ, ಕಾಪಾಡ್ಕೋಬೇಕು ಅಂತ ಅನಿಸಿದ್ದ ಬಟ್ಟೆನ ಎಷ್ಟೋ ದಿನ ಕಾಯ್ದಿರಿಸಿ ಆಮೇಲೆ ಹಾಕೋಕ್ಕೆ ಹೋದರೆ ಸೆಟ್ಟೇ ಆಗಲಿಲ್ಲ. ನಮ್ಮ ಜೀವನದಲ್ಲಿ ಎಷ್ಟೋ ಸಂಬಂಧಗಳನ್ನು ಈ ಶರ್ಟಿನ ಥರನೇ ತುಂಬ ಜೋಪಾನವಾಗಿ ನೋಡಿರ್ತೀವಿ. ಹೌದು, ಇದನ್ನು ತುಂಬ ಜೋಪಾನವಾಗಿ ಇಟ್ಕೋಬೇಕು, ಈ ಸಂಬಂಧನ ಅಷ್ಟು ಪ್ರೀಷಿಯಸ್ ಅಲ್ವಾ. ಆ ಸಂಬಂಧ ಏನೋ ಒಂಥರ ನಮಗೆ ಎಲ್ಲದಕ್ಕಿಂತ ಹೆಚ್ಚು ಅನಿಸ್ಬಿಟ್ಟಿರುತ್ತೆ. ಅದನ್ನು ಕಾಪಾಡ್ಕೋಬೇಕು ಅಂದ್ಬಿಟ್ಟು ತುಂಬ ಜೋಪಾನ ಮಾಡಿರ್ತೀವಿ. ಈ ಶರ್ಟಿನ ಗತಿನೇ ಅದು ಆಗ್ಬಿಡತ್ತೆ ಅನಿಸುತ್ತೆ. ಒಂದೊಂದು ಸತಿ ಈ ಶರ್ಟಿನ ಥರನೇ ಜೋಪಾನ ಮಾಡಿ ಅದ್ರ ಮೇಲೆ ಕಾಳಜಿನೇ ತೋರಿಸ್ದೆ, ಆ ಸಂಬಂಧದ ಮೇಲೆ ಕಾಳಜಿನೇ ನಾವು ತೋರಿಸ್ದೆ ಎಲ್ಲೋ ಅವ್ರನ್ನ ಜೋಪಾನವಾಗಿ ಇಟ್ಟಿರ್ತೀವಿ. ಮನಸ್ಸಿನ ಆಸೆ ಬೇರೆ, ಅವ್ರ ಮೇಲೆ ಅಷ್ಟು ಪ್ರೀತಿ, ಈ ಶರ್ಟ್ ಮೇಲೆ ಇದ್ದಿದ್ದ ಪ್ರೀತಿ ಅದೇ ರೀತಿ, ಆದರೆ ಜೋಪಾನವಾಗಿ ನೋಡಿರಲ್ಲ. ಆಸೆ ಇರುತ್ತೆ, ಆದರೂ ಅವ್ರ ಮೇಲೆ ಕಾಳಜಿ ತೋರಿಸಿರಲ್ಲ. ಕಡೆಗೆ ಒಂದು ಆ ಟೈಮ್ ಬಂತು, ಅವ್ರ ಜೊತೆ ನಾವು ತುಂಬ ಚೆನ್ನಾಗಿರಬೇಕು ಅಂತ ಅನ್ನಿಸ್ತು, ನಮ್ಗೆ ಟೈಮ್ ಕೂಡ ಬಂದು ಅವ್ರ ಜೊತೆ ಹೋದಾಗ ಈ ಶರ್ಟು ಹೇಗೆ ಹಾಳಾಯಿತು ಅದೇ ರೀತಿ ಈ ಸಂಬಂಧಗಳು ಒಂದು ಹಂತದವರೆಗೂ ಕಾಯುತ್ತೆ ನಮಗಾಗಿ, ಆಮೇಲೆ ಹಾಳಾಗಿ ಹೋಗುತ್ತೆ. ಹೌದು ಸ್ವಾಮಿ, ನಾವು ಸರಿಯಾದ ಸಮಯದಲ್ಲಿ ಅವ್ರ ಮೇಲೆ ಕಾಳಜಿ, ಅವ್ರ ಮೇಲೆ ಪ್ರೀತಿ ತೋರಿಸಿಲ್ಲ ಅಂದರೆ ಎಂಥ ಸಂಬಂಧವು ನಾವು ಎಷ್ಟೇ ಜೋಪಾನವಾಗಿ ನೋಡ್ಕೊಂಡಿದ್ರೂ ಸರಿ, ಆ ಸಂಬಂಧ ಹಾಳಾಗೋದು ಖಚಿತ. ಹಾಗಾಗಿ ಆ ಸಂಬಂಧಗಳನ್ನು ಹೇಗೆ ಕೊಂಡಾಡಬೇಕು, ಯಾವ ಹೊತ್ತಿನಲ್ಲಿ ಅವ್ರಿಗೆ ಕಾಳಜಿ ತೋರಿಸ್ಬೇಕು, ಅವ್ರ ಮೇಲೆ ಪ್ರೀತಿ ತೋರಿಸ್ಬೇಕೋ ಅಲ್ಲೇ ತೋರಿಸ್ಬಿಡ್ಬೇಕು ಕಣ್ರಿ. ಕಾದಿದ್ದು ಯಾವತ್ತೋ ಒಂದಿನ ಇದನ್ನು ಸಂಭ್ರಮಿಸಕ್ಕೆ ಹೋಗ್ತೀವಲ್ಲ, ಆಗ ನಮಗೆ ನಿರಾಶೆ ಕಾದಿರೋದು ಸತ್ಯನೇ. ಯೋಚನೆ ಮಾಡಿ.